ಮಮ್ಮಿ ಮಮ್ಮಿ ಹಾಯ್ ಮಮ್ಮಿ. ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದೀಯ? ಚೆನ್ನಾಗಿದ್ದೀನಿಪ್ಪ. ಅಪ್ಪ ಎಲ್ಲಿದ್ದಾರೆ? ಅದೇ ನಿಮ್ಮ ಅಪ್ಪನ ನನಗೆ ತುಂಬಾ ಹುಷಾರಿಲ್ಲಪ್ಪ, ಅದಕ್ಕೆ ಚಪಾತಿ ಲಟ್ಸ್ತಾ ಇದ್ದಾರೆ. ಇವಾಗಲೇ ಅಡುಗೆ ಕೆಲಸಕ್ಕೆ ಹಚ್ಚಿಬಿಟ್ರ ಅವ್ರನ್ನ? ಹುಷಾರಿಲ್ಲ. ಹಾ ಅಪ್ಪ ಅಪ್ಪ ಯಾವಾಗ ಬಂದೆಪ್ಪ? ನಾನು ಈಗ ಬಂದೆಪ್ಪ. ಆರಾಮಾಗಿದ್ದೀರಪ್ಪ? ಆರಾಮಿದೆ. ಹಾ ಎಲ್ಲ ಹಿಟ್ಟೆಲ್ಲ ಮುಖಕ್ಕೆ ಹೋಗ್ಯಪ್ಪ. ನಾನು ನಿಮ್ ಜೊತೆ ಮಾತನಾಡಬಾರ್ದಂತ ನಿರ್ಧಾರ ಮಾಡಿ ಈ ಮನೆಗೆ ಬಂದ್ಬಿಟ್ಟಿದ್ದೀನಿ. ಯಾಕಪ್ಪ, ಏನಾಯ್ತು? ಯಾಕಂತ ಕೇಳ್ತಾ ಇದ್ದೀರಲ್ಲಪ್ಪ. ಮೊನ್ನೆ ನಮ್ಮ ಕಾಲೇಜ್ನಲ್ಲಿ ಫಂಕ್ಷನ್ ಇತ್ತು, ಬಾ ಅಂತ ಹೇಳಿದ್ರೆ ಯಾಕೆ ಬರ್ಲಿಲ್ಲ ನೀವು? ಹೌದಾ? ಯಾವತ್ತು ನಾಳೆ ಬರ್ಬೇಕಂತ ಮಾಡಿದ್ದೆ, ಆದ್ರೆ ನಿಮ್ಮವ್ವ ಯಾವತ್ತು ಬರೀ ತಲೆ ನೋವು ಅಂತಾಳೆ. ಇಲ್ಲಪ್ಪ. ನಾನೇನು ಮಾಡ್ಲಪ್ಪ? ಸುಳ್ಳು ಹೇಳ್ತಾ ಇದಾರೆ ಅವರು. ನಾನು ಹೋಗೋಣ ಅಂದೆ, ಯಾವ್ದೋ ಕೆಲಸ ಹೋಗಕ್ ಆಗಲ್ಲ ಅಂತ ಅವರೇ ಹೇಳಿದ್ದು. ಹಾ ಹಾ ಒಬ್ಬರ ಮೇಲೆ ಒಬ್ರು ಬಹಳ ಚೆನ್ನಾಗಿ ಆಗ್ತಾ ಇದ್ರ ನೀವು. ಹಾ ಅಲ್ಲಿ ನಮ್ಮ ಕಾಲೇಜ್ ಫಂಕ್ಷನ್ ಇತ್ತಪ್ಪ. ಅದರಲ್ಲಿ ನಾನೊಂದು ಹಳ್ಳಿ ವೇಷ ಹಾಕಿದ್ದೆ. ಆ ವೇಷದಲ್ಲಿ ಯಾರ ತರ ಕಾಣ್ತಾ ಇದ್ದೆ ಗೊತ್ತಪ್ಪ? ಯಾರ ತರಪ್ಪ? ದೇವ್ರ ಮನೆಯಲ್ಲಿ ದೊಡ್ಡಪ್ಪರ ಫೋಟೋ ಹಾಕಿದ್ರಲ್ಲ, ಆನಂದ್ ಬಿಟ್ಟು ಅವ್ರ ತರಾನೇ ಕಾಣ್ತಾ ಇದ್ದೆ. ಹೌದಾ? ಆ ವೇಷದಲ್ಲಿ ನಾನೊಂದು ಹಾಡು ಹಾಡಿದೆ. ಯಾವ್ದಪ್ಪ ಅದು? ಆ ಹಾಡನ್ನ ಹಾಡ್ಲಪ್ಪ? ಹಾಡ್ಲ? ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ. ಈ ಹಾಡನ್ನು ನಮ್ಮ ಮನೆಯಲ್ಲಿ ಯಾವತ್ತೂ ಹಾಡಬೇಡಪ್ಪ, ಯಾವತ್ತೂ ಹಾಡಬೇಡ. ಯಾಕಂದರೆ ನಾನು ನೆನಪಾಗುತ್ತೆ. ಇನ್ನೊಮ್ಮೆ ಹಾಡ್ಬಿಡಪ್ಪ. ಅಪ್ಪ ನಿಮ್ಮ ಮನಸ್ಸಿಗೆ ಬೇಜಾರಾಗೋಗಿದ್ರೆ ನಾನು ಈ ಹಾಡನ್ನು ಹಾಡೋದಿಲ್ಲಪ್ಪ. ಆದ್ರೂ ನೀವು ಬರ್ಬೇಕಾಗಿತ್ತಪ್ಪ. ಆ ಹಾಡನ್ನ ಕೇಳಿ ನನ್ನ ಫ್ರೆಂಡ್ಸು ಲೆಕ್ಚರರ್ ಎಲ್ಲ ನಾನು ತುಂಬಾ ಹೊಳ್ಬಿಟ್ರಮ್ಮ. ಹೌದಾ? ಆ ಫಂಕ್ಷನ್ನಲ್ಲಿ ನಾನು ಒಳ್ಳೆ ನಾಟಕ ಆಡಿದೆ. ಯಾವ ನಾಟಕಪ್ಪ ಅದು? ಗೊತ್ತಿಲ್ಲವಾ? ನೀವ್ ಹೇಳಿದ್ರೆ ಗೊತ್ತಾಗತ್ತೆ. ಅದ್ನೇನ್ ಕೇಳ್ತಿಪ್ಪ? ಅವ್ರಿಗೆ ಕೇಳಾಕ್ ಬರಲ್ಲ, ಬಿಡಾಕ್ ಬರಲ್ಲ. ಅದ್ ನಾಟಕ ನಾಟಕ ಮಾಡ್ಲಿ ಅಂದಲ್ಲ, ಆ ನಾಟಕ ಹೆಸರೇ ನಾಟಕದ ಹೆಸರೇ ಅದ್ನೇನ್ ಕೇಳ್ತೀಯಮ್ಮ? ಮತ್ತೆ ಮತ್ತೆ ಅದೇ ಅಂತ ನಾಟಕದ ಹೆಸರು ಹೇಳಪ್ಪ. ಅಯ್ಯೋ ಅವಾಗಿಂದ ನಾನು ಏನ್ ಹೇಳ್ತಾ ಇರೋದು, ನಾಟಕದ ಹೆಸರೇ ಅದ್ನೇನ್ ಕೇಳ್ತಿ. ನಾಟಕ ಹೆಸರೇ ಅದ್ರೇನ್ ಕೇಳ್ತಿ. ಅದ್ರ ನಿನ್ನ ಪಾತ್ರ ಯಾವ್ದಪ್ಪ? ಬನ್ನಿ ಇಲ್ಲಿ, ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ, ಹೇಳಪ್ಪ. ದೀಪ ಯಾರು? ಹೇಳ್ತಾರೆ ನನ್ ಮುಂದೆ ಹೇಳು. ನಾ ಪಾಯಸ ಹೆಣ್ಮಗಳು ಯಾರ ಮುಂದೆ ಏನು ಬಿಟ್ಟು ಬಿಸ್ಕರಂಗಿಲ್ಲ. ಅಮ್ಮ ಯಾರು ಹೇಳ್ಬೇಡಮ್ಮ. ಅಪ್ಪ ತಂದೆ ಎಲ್ಲ ರಾಣಿ ಮಾಡಿ ಹೇಳ್ತೀನಿ, ಯಾರ ಮುಂದೆ ಹೇಳಂಗಿಲ್ಲ. ಏನಾಗಿದೆ ಇವನಿಗೆ? ಹಿಂಗ್ಯಾಕೆ ಮಾಡತ್ತಾನ? ನನ್ನ ಪಾತ್ರದ ಹೆಸರೇ ಯಾರಿಗೂ ಹೇಳ್ಬೇಡಿ ಅಮ್ಮ. ನಾಟಕದ ಹೆಸರು ಅದು ನೀನ್ ಕೇಳ್ತಿ, ಪಾತ್ರದ ಹೆಸರು ಯಾರಿಗೂ ಹೇಳಬೇಡ. ಒಳ್ಳೆ ಕಾಮಿಡಿ ನಾಟಕ ಆಯ್ತಮ್ಮ. ನೀವು ಎಲ್ಲರೂ ಮಿಸ್ ಮಾಡ್ಕೊಂಡ್ಬಿಟ್ರಿ. ಹಾ ಅಲ್ಲ ಊಟ ಮಾಡಿ ನಡಿ. ಒಂದ್ 5 ನಿಮಿಷ ಅಮ್ಮ, ಬಸ್ ಸ್ಟ್ಯಾಂಡ್ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ ಅಡಿಗೆ ಮಾಡ್ತೀನಿ, ಊಟ ಮಾಡಿ. ಇಲ್ಲಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಬ್ಯಾಗ್ ಇಸ್ಕೊಂಡ್ ಬಿಟ್ಟಿದ್ದಾರೆ. ಹಾ ಅದಕ್ಕೆ ಇಸ್ಕೊಂಡ್ ಬಂದ್ಬಿಡ್ತೀನಿ. 5 ನಿಮಿಷ ಅಮ್ಮ, 5 ನಿಮಿಷ ಬಂದ್ಬಿಟ್ಟು. ಹುಷಾರಪ್ಪ, ಹುಷಾರು. ಲಲಿತಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಲ್ಲ ಅಡಿಗೆ ಏನ್ ಮಾಡ್ಬೇಕು? ಅದ ಅಂತ ನನ್ನ ಮಗ ಬಂದ ನನ್ನ ಮನೆಗೆ, ಅಡಿಗೆ ಏನ್ ಮಾಡ್ತಿ? ಮತ್ ನನ್ಗ ಕೇಳ್ತೀರ? ಮರ್ತಿ ಬಿಟ್ಟಿನಿ ನಾಳೆ. ಅದ್ನೇನ್ ಕೇಳ್ತಿ? ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಲ್ಲ ಏನ್ ಹೇಳ್ರಿ? ಯಾರಿಗೂ ಹೇಳ್ಬೇಡ. ಲಲ್ಲು ಲಲ್ಲು ಎಷ್ಟು ವಯಸ್ಸಾದ್ರೂ ನಿನ್ನ ಸೌಂದರ್ಯಕ್ಕೆ ಯಾವ ಕೊರತೆನೂ ಆಗಿಲ್ಲ. ನೀವೇ ಕಮ್ಮಿನ? ಇಷ್ಟು ವಯಸ್ಸಾದ್ರೂ ರಸಿಕತೆ ಕಡಿಮೆ ಆಗಿಲ್ಲ. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗತ್ತೇನೆ. ಹೇಳುದೇ ಮರ್ತಿದೆ ನೋಡಿ. ಮೊದ್ಲಿನ ತರ ಮೇಲಿನ ಮೇಲ್ ಮನೆಗೆ ಬರಕ್ ಹೋಗ್ಬೇಡಿ. ಏಕೆ? ನನ್ ಮಗ ಕುಲ್ದೀಪ ಬಂದನ್ರಿ. ನಿನ್ನ ಮಗ ಬಂದಿದ್ದಾನ? ಬರ್ಲಿ ಬಿಡು, ಬಂದ್ರೆ ಏನಾಯ್ತು? ಹಾಗಲ್ಲ, ಈ ವಿಷಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಏನ್ ಮಾಡೋದು? ಗೊತ್ತಾದ್ರೆ ಏನೇ ಮಾಡ್ತಾನೆ. ನೋಡ್ಕೊಂಡು ಸುಮ್ಮನೆ ಇದ್ದ ಒಳ್ಳೇದಾಯ್ತು. ಅವನೇನಾದ್ರೂ ನಮ್ಮ ಪ್ರಣಯ ಸಂಬಂಧಕ್ಕೆ ಅಡ್ಡಿ ಆದ್ರೆ
ಅವನಿಗೂ ಕೂಡ ನಿಮ್ಮ ಭಾವ ಚೆನ್ನಪ್ಪನಂತರ ವಿಷ ಹಾಕಿ ಶಿವಾನಿಸಿ ಬಿಡೋಣ. ಏನ್ರಿ? ನನ್ನ ಮಗ ವಿಷ ಹಾಕ್ತಿದ್ದಾನೆ. ಎಷ್ಟೇ ಪಡ್ಕೊಂತ ಇದೀಯಾ ನನ್ನ ಮಗ ಅಂತ? ಅಲ್ಲ ಕಣೆ, ಎಲ್ಲೋ ಅನಾಥವಾಗಿ ಬಿದ್ದ ಮಗುವನ್ನು ನಿನಗೆ ತಂದು ಕೊಟ್ಟ ಮೇಲೆ ಅವನು ನಿನಗೆ ಮಗ ಆಗಿರೋದು ಅಲ್ಲ, ನಮ್ಮ ಪ್ರಣಯ ಸಂಬಂಧಕ್ಕೆ ಅಡ್ಡಿಕ ಆದ ಕಾರಣಕ್ಕಾಗಿ ನಿಮ್ಮ ಭಾವ ಚೆನ್ನಪ್ಪನಿಗೆ ಔಷಧಿಯಲ್ಲಿ ವಿಷ ಹಾಕಿದ್ದು. ಮುದುಕಿಯ ಮರಣ ಈ ದುರೋಪಚಾರವನ್ನು ಹೊತ್ತು ನಿಮ್ಮ ಅಕ್ಕ ಎತ್ತಲು ಹೋಗಿಬಿಟ್ಟಳು. ಸತ್ತಿದ್ದಾಳೋ ಬದುಕಿದ್ದಾಳೋ ಒಂದು ಗೊತ್ತಿಲ್ಲ. ಅಲ್ಲ ಕಣೆ, ನಿನ್ನ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದೀನಿ. ಹೋದ್ರೆ ಹೋದ, ಎಂತ 10 ಕುಲದೀಪರನ್ನ ನಾನು ನಿನಗೆ ತಂದು ಕೊಡ್ತೇನೆ. ನೋಡು, ಒಳ್ಳೆ ಮೂಡ್ನಲ್ಲಿ ಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡ್ಬೇಡ, ನಡಿ. ನನ್ ಮಾತ್ ಕೇಳ್ರಿ ಅವ್ನು. ಎಂಥ ದೃಶ್ಯ ಕಂಡೆ ನನ್ನ ಕಣ್ಣಿನಿಂದ. ಇವರಿಬ್ರು ಏನೇನೋ ಮಾತಾಡ್ತಾ ಇದ್ರಂತಲ್ಲ. ಅಲ್ಲ, ನಾನು ಇವ್ರ ಮಗ ಅಲ್ವಂತೆ. ನಮ್ಮ ತಂದೆಗೆ ವಿಷ ಹಾಕಿ ಇವರು ಕೊಂದ್ರಂತೆ. ಹಾಗಾದ್ರೆ ನಾನು ಯಾರು? ಯಾರನ್ನ ಕೇಳಿ ಯಾರನ್ನ